ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ TRIBLE1 ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ, ಶನೇಶ್ವರ ಸ್ವಾಮಿ ನಿಮಗೆಲ್ಲ ಏನು ಹೀಲ್ ಮಾಡ್ತಾಯಿದ್ದಾರೆ ಮತ್ತು ಏನು ಬ್ಲೆಸ್ಸಿಂಗ್ ಕೊಡ್ತಾಯಿದ್ದಾರೆ, ಏನು ಮೆಸೇಜ್ ಕೊಡ್ತಾಯಿದ್ದಾರೆ. ಈ 666 ಪೋರ್ಟಲ್ ನಿಮಗೆ ಏನೇನೆಲ್ಲ ತರ್ತಾಯಿದೆ, ಡಿವೈನ್ ಯೂನಿವರ್ಸ್ ನೋಡೋಣ. ನೋಡೋಕ್ಕೆ ಮುಂಚೆ ಈ ನಾದನ ಕೇಳೋಣ. ಮೆಸೇಜ್ ಕೊಡಿ. Bottom of the deck, Queen of Swords. ಈ 3 ಪೈಲಲ್ಲಿ ನಿಮಗೆ ಯಾವುದು ಪೈಲ್ ಅಟ್ರ್ಯಾಕ್ಟ್ ಆಗುತ್ತೆ ತೊಗೊಳ್ಳಿ. ಕಲರ್ ನೋಡಾದರೂ ತೊಗೊಳ್ಳಿ, ಅಥವಾ ಮೆಡಿಟೇಟ್ ಮಾಡಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗುತ್ತೆ, ನಿಮಗೆ ಯಾವುದು ತೊಗೋಬೇಕನ್ಸುತ್ತೆ ಅದನ್ನು ನೀವು ತೊಗೋಬೋದು. ಮೊದಲನೇ ಪೈಲು ಬ್ಲೂ ಸ್ಟೋನು, ಶ್ರೀ ಅಂತಿದೆ. ಶ್ರೀ ಅಂತಿದೆ, ಬ್ಲೂ ಕಲರ್ ಸ್ಟೋನ್. ಸೆಕೆಂಡ್ ಪೈಲು ಓಂ ಅಂತಿದೆ, ಗ್ರೀನ್ ಕಲರ್ ಸ್ಟೋನ್. ಥರ್ಡ್ ಪೈಲು ಒಂಥರ ಇದು ಎಲ್ಲೋ ಏನು ಹೇಳ್ತಾರೆ, ಮಸ್ಟರ್ಡ್ ಎಲ್ಲೋ ಕಲರ್ ಸ್ಟೋನು. ಸ್ವಸ್ತಿಕ್ ಇದೆ. ನೋಡಿ ನಿಮಗೆ ಯಾವುದು ಪೈಲ್ ಅಟ್ರ್ಯಾಕ್ಟ್ ಆಗುತ್ತೆ ನೋಡಿ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರೀಡಿಂಗ್ ನೋಡಿ. ಥ್ಯಾಂಕ್ ಯು. ನಮಸ್ತೆ. ಯಾರು ಈ ಫಸ್ಟ್ ಪೈಲ್ ಬ್ಲೂ ಕಲರ್ ಸ್ಟೋನ್ ಶ್ರೀ ಅಂತ ಇದೆಯಲ್ಲ, ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಈ ರೀಡಿಂಗ್ ನೋಡೋಣ ಏನು ಬಂದಿದೆ ನಿಮ್ಮ ರೀಡಿಂಗ್. Eight of Swords, the Lovers,
Queen of Pentacles, Queen of Cups, Seven of Swords, King of Swords. ನಿಮಗೆ ಇಲ್ಲಿ ಶನೇಶ್ವರ ಸ್ವಾಮಿ ಏನು ಹೀಲ್ ಮಾಡ್ತಾ ಇದ್ದಾರೆ, ಏನು ಮೆಸೇಜ್ ಕೊಡ್ತಾ ಇದ್ದಾರೆ, ಮತ್ತು ಏನು ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದಾರೆ ಮೆಸೇಜ್ ಕೊಡಿ. ಸ್ವಾಮಿ ಮೆಸೇಜ್ ಕೊಡಿ ಯೂನಿವರ್ಸ್ಗೆ. ಅವ್ರದ್ದು ಏನು ಪ್ರಾಬ್ಲಮ್ಸ್ ಇದೆ, ಅವ್ರದ್ದು ಏನು ತೊಂದರೆ ಇದೆ, ಇದನ್ನು ಏನು ಮಾಡ್ತಾಯಿದ್ದೀರಾ, ಏನು ಬ್ಲೆಸ್ಸಿಂಗ್ ಕೊಡ್ತಾಯಿದ್ದೀರಾ, ಏನು ಮೆಸೇಜ್ ಕೊಡ್ತಿದ್ದೀರಾ ಅವ್ರಿಗೆ, ಪ್ಲೀಸ್ ಸಹಾಯ ಮಾಡಿ. ನಿಮಗೆ ಬ್ಲೆಸ್ಸಿಂಗ್ಸ್, ಫಸ್ಟ್ ಬ್ಲೆಸ್ಸಿಂಗ್ಸೇ ಹೇಳ್ಬಿಡ್ತೀನಿ. ಬ್ಲೆಸ್ಸಿಂಗ್ಸ್ ನಿಮಗೆ ನಿಮ್ಮ ಪ್ರೀತಿಗೆ ಫಲ ಕೊಡ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಹರಳ್ತಾ ಇದೆ. ನಿಮ್ಮ ಪ್ರೀತಿಗೆ ಏನು ಸನ್ಶೈನ್ ಆಗುತ್ತೆ. ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿಲಿ ಕವಿದಿದ್ದ ಮೋಡ ಎಲ್ಲ ಕೇಳಿಸ್ತಿದೆ ಅಲ್ಲ, ಕವಿದಿದ್ದ ಮೋಡ ಎಲ್ಲ ಕ್ಲಿಯರ್ ಆಗ್ತಾ ಇದೆ ನಿಮ್ಮ ಪ್ರೀತಿಲಿ. ಮತ್ತು ಫಲ ಇದೆ ನಿಮ್ಮ ಪ್ರೀತಿಗೆ. ನಿಮ್ಮ ಪ್ರೀತಿ ಹರಳ್ತಾ ಇದೆ. ನಿಮ್ಮ ಪ್ರೀತಿಲಿದ್ದ ಮೋಡ ಎಲ್ಲ ಸರಿದು ಸನ್ಶೈನ್ ಆಗ್ತಾಯಿದೆ ನಿಮ್ಮ ಪ್ರೀತಿ. ಇಷ್ಟು ದಿನ ನೀವು ಒಂಥರ ದುಃಖದಲ್ಲಿದ್ದರೆ, ನಿಮ್ಮನ್ನು ನೀವೇ ಕಟಾಕೊಂಬಿಟ್ಟಿದ್ರೆ, ಅದರಿಂದ ಬಿಡುಗಡೆ ಮಾಡ್ತಾಯಿದ್ದಾರೆ. ಆ ದುಃಖದಿಂದ ಶನೇಶ್ವರ ಸ್ವಾಮಿ ಡಿವೈನ್ ನಿಮ್ಮನ್ನು ಬಿಡುಗಡೆ ಮಾಡ್ತಾಯಿದ್ದಾರೆ. ಯೂನಿವರ್ಸ್ ನಿಮಗೆ ನಿಮ್ಮ ಕೆಲಸದಲ್ಲಿ, ನಿಮ್ಮ ಪ್ರೀತಿಲಿ ಎಲ್ಲ ಗ್ರೋತ್ ಕಾಣಿಸ್ತಾ ಇದೆ. ಫಲ ಕೊಡ್ತಿದ್ದಾರೆ, ಎಲ್ಲ ಫ್ಲವರಿಂಗ್ ಆಗ್ತಾಯಿದೆ, ಟ್ರಾನ್ಸ್ಫರ್ಮೇಷನ್ ಇದೆ, ಪವರ್ ಇದೆ. ನಿಮಗೆ ಗೆಲುವಿದೆ. ನಿಮ್ಮನ್ನು ಇದೆ. ಥ್ಯಾಂಕ್ ಯು ಡಿವೈನ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಶನೇಶ್ವರ ಸ್ವಾಮಿ. ಅವ್ರು ಹೇಳ್ತಿದ್ದಾರೆ, ನಿಮ್ಮ ದುಃಖದಿಂದ ಅವರು ಹೀಲ್ ಮಾಡ್ತಾಯಿದ್ದಾರೆ. ನಿಮ್ಮ ದುಃಖನ ಶನೇಶ್ವರ ಸ್ವಾಮಿ ಹೀಲ್ ಮಾಡ್ತಾಯಿದ್ದಾರೆ. ಏನಂದರೆ ಹೀಲ್ ಮಾಡಿ ನಿಮಗೆ ಪ್ರೀತಿ, ದುಡ್ಡು, ಗೆಲುವು, ಪ್ರಶಸ್ತಿ, ಪವರು ಎಲ್ಲನೂ ಕೊಡ್ತಾಯಿದ್ದಾರೆ. ನಿಮಗೆ ಇಷ್ಟು ದಿನ ಮರುಭೂಮಿ ಥರ ಬರೀ ಗುಟ್ಟ ಪ್ರದೇಶ ಥರ ಇದ್ದಿದ್ದನ್ನು ನಿಮ್ಮ ಲೈಫ್ನ ಶನೇಶ್ವರ ಸ್ವಾಮಿ ಕಲರ್ಫುಲ್ ಮಾಡ್ತಾಯಿದ್ದಾರೆ. ಈ 666 ಪೋರ್ಟಲ್ ನಿಮಗೆ ನಿಮ್ಮ ಲೈಫ್ನ ಕಲರ್ಫುಲ್ ಮಾಡ್ತಾಯಿದ್ದಾರೆ. ಎಲ್ಲಿ ನೋಡಿದ್ರೂ ನೀವು ಸಂತೋಷ, ಸಂಭ್ರಮ, ಸಮೃದ್ಧಿ, ಪ್ರೀತಿ ಎಲ್ಲನೂ ನಿಮಗೆ ಸಿಗ್ತಾ ಇದೆ. ನಿಮ್ಮಲ್ಲಿದ್ದ ದುಃಖ, ಈ ಫಾಗು ಎಲ್ಲ ಕಳೆದು ನೀವು ತುಂಬ ಪವರಿಂದ, ಎನರ್ಜೆಟಿಕ್ಕಿಂದ ನಿಮಗೆ ಪ್ರಶಸ್ತಿಗಳು ಸಿಗ್ತಾಯಿದೆ. ಮತ್ತು ಪವರ್, ಗೆಲುವು, ನಿಮಗೆ ಗೆಲುವು ಸಿಗ್ತಾಯಿದೆ, ಪವರ್ ಸಿಗ್ತಾಯಿದೆ, ಹಣ ಸಿಗ್ತಾಯಿದೆ,
ಸಮೃದ್ಧಿ ಸಿಗ್ತಾ ಇದೆ, ಇನ್ಫಿನಿಟಿ. ನಿಮ್ಮ ಪ್ರೀತಿ ಸಿಗ್ತಾ ಇದೆ, ಮತ್ತು ಒಳ್ಳೊಳ್ಳೆಯ ಸ್ನೇಹ ಸಂಬಂಧಗಳು ಸಿಗ್ತಾ ಇದೆ ನಿಮಗೆ. ನಿಮ್ಮ ಬಂಧನದಿಂದ, ನಿಮ್ಮ ದುಃಖದಿಂದ ಭಗವಂತ ಶನೀಶ್ವರ ಸ್ವಾಮಿ ನಿಮ್ಮನ್ನು ಹೀಲ್ ಮಾಡ್ತಾಯಿದ್ದಾರೆ. ಹೀಲ್ ಮಾಡಿ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ನಿಮಗೆ ಒಳ್ಳೆ ಕಲರ್ಫುಲ್ ಲೈಫು, ಕಲರ್ಫುಲ್ ಬದುಕು, ಸಂಭ್ರಮ, ಸಮೃದ್ಧಿ, ಸಂತೋಷ, ಪ್ರೀತಿ ಇದನ್ನು ನೀವು ಕಾಣ್ಬೋದು. ನಿಮ್ಗೆ ಒಳ್ಳೆ ಪವರು, ಪ್ರಶಸ್ತಿ ಎಲ್ಲನೂ ಸಿಗ್ತಾ ಇದೆ. ಗಾಡ್ ಬ್ಲೆಸ್ ಯು. 666 ಪೋರ್ಟಲ್ ನಿಮಗೆ ಸಮೃದ್ಧಿ ತರ್ತಾ ಇದೆ. ಭಗವಂತ ಶನೀಶ್ವರ ಸ್ವಾಮಿ ನಿಮ್ಮ ಪ್ರೀತಿಗೆ ಆಶೀರ್ವದಿಸ್ತಾ ಇದ್ದಾರೆ. ನಿಮ್ಮ ಇಷ್ಟು ದಿನ ನಿಮ್ಮ ಬರಡು ಭೂಮಿ ಅಂತ ಇದು ನಿಮಗೆ ಎಲ್ಲೋದ್ರೂ ನನಗೆ ಒಂದು ಕಲರ್ಫುಲ್ ಏನು ಕಾಣ್ತಾ ಇರಲಿಲ್ಲ ಜೀವನದಲ್ಲಿ, ದುಃಖ ಇತ್ತು. ಎಲ್ಲಿ ನೋಡಿದ್ರೆ ಈ ಲೈಫ್ ಎಂಥದಪ್ಪ ಅನ್ನಿಸ್ತಾ ಇದ್ದಿರ್ಬೋದು. ಇನ್ನು ಮುಂದೆ ನಿಮಗೆಲ್ಲ ಕಲರ್ಫುಲ್ಲಾಗಿ ಸಂಭ್ರಮ, ಸಂತೋಷ, ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ, ಒಳ್ಳೆ ಸ್ನೇಹಿತರು ಸಿಗ್ತಾರೆ. ಒಳ್ಳೆ ಸ್ನೇಹಿತರಂತ ವಧುವರರು, ಹುಡುಗಿಗಾದರೆ ಹುಡುಗ ಒಳ್ಳೆಯ ಸ್ನೇಹಿತನಂತ ಪತಿ, ಒಳ್ಳೆ ಹುಡುಗಿ ಆದರೆ ಹುಡುಗನಿಗಾದರೆ ಒಳ್ಳೆ ಸ್ನೇಹಿತೆ ಅಂತ ಪತ್ನಿ. ಆಮೇಲೆ ಯಾರಿಗೆ ಮಕ್ಕಳು ಇರಲಿಲ್ಲ ಅವರಿಗೆ ಒಳ್ಳೆ ಸಂತಾನ, ಈ ಥರ ಭಗವಂತ ಕೊಡ್ತಾಯಿದ್ದಾರೆ. ದುಡ್ಡಿಗೆ ಯಾರಿಗೆ ತೊಂದರೆ ಇತ್ತು ದುಡ್ಡು ಕೊಡ್ತಾಯಿದ್ದಾರೆ. ನಿಮ್ಮ ಕಷ್ಟಕ್ಕೆ, ನಿಮ್ಮ ಸ್ಟ್ರಗಲ್ಗೆಲ್ಲ ಪ್ರಶಸ್ತಿ ಇದು ಸಿಗ್ತಾಯಿದೆ, ಕಪ್ಪು, ಮತ್ತು ಪವರ್ ಸಿಗ್ತಾಯಿದೆ. ನೀವು ಬಂಧನದಿಂದ, ದುಃಖದಿಂದ ಮುಕ್ತರಾಗ್ತಾಯಿದ್ದೀರಾ. ನಿಮ್ಮ ದುಃಖನ ಶನೀಶ್ವರ ಸ್ವಾಮಿ ಹೀಲ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಮಸ್ತೆ. ಯಾರು ಈ ಗ್ರೀನ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನನ್ನ ಸಂದೇಶ, ನಂದಲ್ಲ ಸಾರಿ, ಶನೀಶ್ವರ ಸ್ವಾಮಿದು, ಡಿವೈನ್ದು ಯೂನಿವರ್ಸ್ದು ಏನು ನಿಮಗೆ ಮೆಸೇಜು, ಏನು ಹೀಲಿಂಗ್ ಇದೆ, ಮತ್ತು ಏನು ಬ್ಲೆಸ್ಸಿಂಗ್ ಇದೆ, ಏನು ಮೆಸೇಜ್ ಇದೆ ನೋಡೋಣ. ನೈನ್ ಆಫ್ ಸೋರ್ಡ್ಸ್, ದ ಚಾರಿಯಟ್, Page of Cups, the Hermit, the Star, the World. Thank you Divine, thank you ಶನೀಶ್ವರ ಸ್ವಾಮಿ, ಥ್ಯಾಂಕ್ ಯು ಯೂನಿವರ್ಸ್. ನಿಮಗೆ ಫಸ್ಟು ಏನು ಮೆಸೇಜ್ ನನಗೆ ಬಂತು ಅಂದರೆ, ಫಸ್ಟು ನನಗೆ ನಿಮ್ಮ ಹೃದಯನ ಹೀಲ್ ಮಾಡ್ತಾ ಇದ್ದಾರೆ ಭಗವಂತ. ನನಗೆ ಮೆಸೇಜ್ ಕೊಟ್ಟರು ಏನಂತ ಅಂದರೆ, ನಿಮ್ಮ ಶನೀಶ್ವರ ಸ್ವಾಮಿಯಿಂದ ನಿಮಗೆ 666 ಪೋರ್ಟಲ್ನಿಂದ ನಿಮಗೆ ಏನು ಸಿಗ್ತಾ ಇದೆ ಅಂದರೆ, ನಿಮ್ಮ ಹೃದಯ ಹೀಲ್ ಆಗ್ತಾಯಿದೆ, ಹೀಲ್ ಮಾಡ್ತಿದ್ದಾರೆ ಭಗವಂತ.
ನಿಮ್ಮ ನಿಮ್ಮ ಹಾದಿಲಿ ಬೆಳಕು ತರ್ತಾ ಇದ್ದಾರೆ. ನಿಮ್ಮ ಹಾದಿಲಿ ಬೆಳಕು ತರ್ತಾ ಇದ್ದಾರೆ. ನಿಮ್ಮ ನೆಗೆಟಿವಿಟಿ ಏನಿತ್ತು ಅದರಿಂದ ಅವರು ಮುಕ್ತಗೊಳಿಸ್ತಾ ಇದ್ದಾರೆ. ಅದನ್ನು ತೆಗೆದಾಕಿ ನಿಮ್ಮ ಹೃದಯನ ಹೀಲ್ ಮಾಡ್ತಾ ಇದ್ದಾರೆ. ನಿಮಗೆ ಏನಂದರೆ ಅವರು ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗ್ತಾಯಿದೆ. ಯಾರಿಗೆ ಕೆಲಸ ಇಷ್ಟು ದಿನ ತುಂಬ ಕಷ್ಟ ಆಗ್ತಿತ್ತು, ದುಃಖದಲ್ಲಿದ್ದರು, ಇನ್ನು ಮುಂದೆ ಅದಿರೋದಿಲ್ಲ. ಎಲ್ಲ ಹರಳ್ತಾ ಇದೆ. ನಿಮ್ಮ ದುಡಿಮೆಯಲ್ಲಿ ನೀವು ಗ್ರೋತ್ ಕಾಣ್ತಾ ಇದ್ದೀರಾ. ನಿಮ್ಮ ದುಡಿಮೆ ಹರಳ್ತಾ ಇದೆ, ಸ್ಟಾರ್ ಆಗ್ತಿದ್ದೀರಾ ನೀವು. ನ್ಯೂ ಬಿಗಿನಿಂಗ್ ಇದೆ. ನೀವು ಸ್ಪಿರಿಚುವಲ್ ಆಗಿರ್ಬೋದು, ಸ್ಪಿರಿಚುವಲ್ ಪಾತಲ್ಲಿರ್ಬೋದು ನೀವು. ಮತ್ತು ಇಲ್ಲಿ ಯಾರು ನೋಡ್ತಾ ಇದ್ದೀರಾ ಅವರು ಟ್ವಿನ್ ಫ್ಲೇಮ್ಸ್ ಕೂಡ ಇರ್ಬೋದು. ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿಗೂ ಅವರು ಹೀಲ್ ಮಾಡ್ತಾಯಿದ್ದಾರೆ. ನಿಮ್ಮ ಸಂಬಂಧದಲ್ಲಿ ಪವರ್ ಕೊಡ್ತಾ ಇದ್ದಾರೆ. ಇಷ್ಟು ದಿನ ಏನು ದುಃಖ ಇತ್ತೋ ಅದನ್ನು ತೆಗೆದುಹಾಕಿ ನಿಮ್ಮ ಹೃದಯನ ಹೀಲ್ ಮಾಡಿ ನಿಮ್ಮನ್ನು ಒಂದು ಮಾಡ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ನಿಮಗೆ ಹೊಸ ಮನೆಗೆ ಹೋಗ್ಬೋದು ಅಥವಾ ಹೊಸ ಮನೆ ಖರೀದಿ ಮಾಡ್ಬೋದು. ಭಗವಂತ ನಿಮಗೆ ಒಂದು ಹೊಸದ ಮನೆ ಏನೋ ಅದು ನೀವು ತಗೊಳ್ತಾ ಇದ್ದೀರಾ ಅಥವಾ ಮನೆ ಚೇಂಜ್ ಮಾಡ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿ ನೀವು ಇನ್ನು ಮುಂದೆ ಕಷ್ಟಗಳಿರ್ಬೋದು ಅಥವಾ ಯಾವುದೇ ರೀತಿ ಬಾಂಧವ್ಯಗಳ ತೊಂದರೆ ಇರ್ಬೋದು, ಅದನ್ನು ನಿಮ್ಮ ಹೃದಯ ಹೀಲ್ ಮಾಡ್ತಾ ಇರೋದ್ರಿಂದ ನಿಮ್ಮ ಮನೆ ವಾತಾವರಣ ಇನ್ನು ಮುಂದೆ ತುಂಬ ಪೀಸಾಗಿ, ಕೂಲಾಗಿ, ಸಂತೋಷದಿಂದ ಇರುತ್ತೆ. ಒಂದು ಒಳ್ಳೆ ಬೆಳಕು ತರ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ, ನಿಮ್ಮ ಬದುಕಲ್ಲಿ, ನಿಮ್ಮಲ್ಲಿ. ಥ್ಯಾಂಕ್ ಯು ಡಿವೈನ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಶನೇಶ್ವರ ಸ್ವಾಮಿ, ಥ್ಯಾಂಕ್ ಯು ಯೂನಿವರ್ಸ್. ನ್ಯೂ ಬಿಗಿನಿಂಗ್ ಇದೆ. ನಿಮ್ಮ ಹೃದಯನ ಹೀಲ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಹೀಲ್ ಮಾಡಿ ನಿಮಗೆ ಎನರ್ಜಿ ತುಂಬಿಸ್ತಾ ಇದ್ದಾರೆ ಶನೇಶ್ವರ ಸ್ವಾಮಿ. ನಿಮ್ಮ ಹೃದಯನ ಹೀಲ್ ಮಾಡಿ ನಿಮ್ಮನ್ನು ಎನರ್ಜಿಟಿಕ್ ಆಗಿ ಮಾಡ್ತಾ ಇದ್ದಾರೆ, ಪವರ್ ತುಂಬಿಸ್ತಾ ಇದ್ದಾರೆ. ನೀವು ಸ್ಟಾರ್ ಆಗ್ತೀರಾ. ನ್ಯೂ ಬಿಗಿನಿಂಗ್ ಇದೆ. ನೀವು ಇನ್ನು ಮುಂದೆ ನಿಮ್ಮ ಎಲ್ಲ ನೆಗೆಟಿವಿಟಿ, ದುಃಖ ಇದರಿಂದ ತೆಗೆದು ನಿಮ್ಮ ಉದ್ಯೋಗದಲ್ಲಿ ಗ್ರೋತ್ ಇದೆ. ನಿಮ್ಮ ಉದ್ಯೋಗದಲ್ಲಿ ಶೈನ್ ಆಗ್ತೀರಾ ಸ್ಟಾರ್ ಥರ. ನಿಮ್ಮ ಮನೆಯಲ್ಲಿ ಹೆಚ್ಚು ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಮನೆ ಇನ್ನು ಮುಂದೆ ಸುಂದರವಾಗುತ್ತೆ. ಸಂತೋಷದಿಂದ, ನೆಮ್ಮದಿಯಿಂದ, ಸಮಾಧಾನದಿಂದ ಎಲ್ಲರೂ ಚೆನ್ನಾಗಿರ್ತೀರ.
ಎಲ್ಲನೂ ಬ್ಯಾಲೆನ್ಸ್ ಆಗ್ತಾಯಿದೆ ನಿಮ್ಮ ಮನೇಲಿ. ಮತ್ತು ಟ್ವಿನ್ ಫ್ಲೇಮ್ ಇದ್ದರೆ ನಿಮ್ಮ ಜರ್ನಿಗೆ ಭಗವಂತ ಹೀಲ್ ಮಾಡ್ತಾಯಿದ್ದಾರೆ. ನಿಮ್ಮ ಹೃದಯಗಳನ್ನ ಹೀಲ್ ಮಾಡಿ ನಿಮ್ಮಿಬ್ಬರನ್ನು ಒಂದು ಮಾಡ್ತಾಯಿದ್ದಾರೆ. ಪ್ರೀತಿನ ತುಂಬ್ತಾ ಇದ್ದಾರೆ ನಿಮಗೆ. ಪ್ರೀತಿ ಶಕ್ತಿನ, ಎನರ್ಜಿನ ತುಂಬ್ತಾ ಇದ್ದಾರೆ. ನೀವು ನಿಮ್ಮ ಪ್ರೀತಿಯಲ್ಲಿ ಬೆಳಕು ಬರ್ತಾಯಿದೆ, ಸಂತೋಷ ಬರ್ತಾಯಿದೆ, ಸಮೃದ್ಧಿ ಇದೆ. ನಿಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ತೊಡೆದಾಕಿ ನಿಮ್ಮ ಹೃದಯನ ಶನೈಶ್ವರ ಸ್ವಾಮಿ ಹೀಲ್ ಮಾಡಿ ನಿಮಗೆ ನ್ಯೂ ಬಿಗಿನಿಂಗ್ ಆಗ್ತಾಯಿದೆ. ಅದೇ ಕೆಲಸದಲ್ಲಿ ಒಂದು ಒಳ್ಳೆ ಗ್ರೋತ್ ಕಾಣ್ತಾ ಇದೆ. ಇದನ್ನು ಭಗವಂತ ನಿಮಗೆ ತಿಳಿಸ್ತಾ ಇದ್ದಾರೆ ಈ ಮೆಸೇಜ್ನ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಯಾರು ಈ ಮಸ್ಟರ್ಡ್ ಕಲರ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ಸ್ವಸ್ತಿಕ್ ಸಿಂಬಲ್ದು ಈ ಮೆಸೇಜು ಥರ್ಡ್ ಫೈಲ್ ನಿಮಗೆ ಏನು ಮೆಸೇಜ್ ಇದೆ ಶನೈಶ್ವರ ಸ್ವಾಮಿಯಿಂದ, ಯೂನಿವರ್ಸ್ ಕಡೆಯಿಂದ, ಡಿವೈನ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ ನೋಡೋಣ. ಡಿವೈನ್, ಶನೈಶ್ವರ ಸ್ವಾಮಿ, ಯೂನಿವರ್ಸ್, ಏಂಜಲ್ಸ್ ಎಲ್ಲ ನಮ್ಮ ವ್ಯೂವರ್ಸ್ಗೆ ಏನು ಹೀಲಿಂಗ್ ಇದೆ, ಏನು ಬ್ಲೆಸ್ಸಿಂಗ್ಸ್ ಇದೆ, ಏನು ಮೆಸೇಜ್ ಇದೆ ಇದು ಮಾಡಿ ಹೇಳಿ. ದ ಜಡ್ಜ್ಮೆಂಟ್, ದ ಟವರ್, ದ ಡೆವಿಲ್, 10 of cups, the emperor, king of cups, ನಿಮ್ಮಲ್ಲಿ ಭಗವಂತ ಡಿವೈನ್ ಶನೈಶ್ವರ ಸ್ವಾಮಿ ಯೂನಿವರ್ಸ್ ನಿಮಗೆ ಏನು ಹೀಲ್ ಮಾಡ್ತಾ ಇದ್ದಾರೆ ನಿಮಗೆ, ಮತ್ತು ಏನು ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ, ಏನು ಮೆಸೇಜ್ ನಿಮಗೆ ತಲುಪಿಸ್ತಾ ಇದ್ದಾರೆ ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಪ್ರೀತಿಲಿ ಬಂಧನನ ಬಿಡಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಒಂಥರ ಅತಿಯಾಗಿ ಕಟ್ಟಾಕ್ಬಿಡುತ್ತಲ್ವ, ಆ ಥರ ಇರೋ ಪ್ರೀತಿ ಥರ್ಡ್ ಪಾರ್ಟಿ ಸಿಚುಯೇಷನ್ನು. ಥರ್ಡ್ ಪಾರ್ಟಿ ಅಂದರೆ ನಿಮ್ಮ ಪ್ರೀತಿಗೆ ಯಾರಾದರೂ ತಂದಿಡೋದು, ಹಿಂದೆಯಿಂದ ಒಂಥರ ಸ್ಲೋ ಪಾಯ್ಸನ್ ಥರ ಇದು ಮಾಡೋದು, ಅಂಥ ನೆಗೆಟಿವಿಟಿಯಿಂದ, ಅಂಥ ದುಷ್ಟ ಬುದ್ಧಿ ಜನಗಳಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ನೆಗೆಟಿವಿಟಿಯಿಂದ ನಿಮ್ಮನ್ನ ಬಿಡಿಸ್ತಾ ಇದ್ದಾರೆ. ಮಹಾತ್ಮ ಸ್ವಾಮಿ ನಿಮ್ಮ ನೆಗೆಟಿವಿಟಿಯಿಂದ ಬಿಡಿಸ್ತಿದ್ದಾರೆ. ಮತ್ತು ನಿಮ್ಮ ನರಳಾಟ ಇತ್ತಲ್ವ, ನಿಮ್ಮ ನರಳಾಟದಿಂದ ಮುಕ್ತಿ ಮಾಡ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಅದು ಸರಿ ಮಾಡ್ತಾ ಇದ್ದಾರೆ. ನಿಮ್ಮ
ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ, ನೀವು ನಿಮ್ಮ ರೊಟೀನ್ ಯೋಗ, ಧ್ಯಾನ ಈ ಥರನೂ ಮಾಡಬೇಕು ಅಂತ ಅವರು ವಾರ್ನ್ ಮಾಡ್ತಾಯಿದ್ದಾರೆ. ಎಸ್ಪೆಷಲಿ ನೆಗೆಟಿವಿಟಿಯಿಂದ ಮುಕ್ತಿಗೊಳಿಸ್ತಿದ್ದಾರೆ. ನಿಮಗೆ ಏನು ಮೆಸೇಜು ಕಿವಿ ಮಾತು ಅಂದರೆ, ಧ್ಯಾನ ಮಾಡಿ, ಯೋಗ ಮಾಡಿ, ನಿಮ್ಮ ದುಃಖದಿಂದ ಆಚೆ ಬನ್ನಿ. ನಿಮ್ಮ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿ ಆಗುತ್ತೆ. ಅಬಂಡೆನ್ಸ್ ತರ್ತಾ ಇದ್ದಾರೆ, ಪ್ರೀತಿ ತರ್ತಾ ಇದ್ದಾರೆ, ಸಮೃದ್ಧಿ ತರ್ತಾ ಇದ್ದಾರೆ, ಸಂತೋಷ ತರ್ತಾ ಇದ್ದಾರೆ. ನಿಮಗೆ ಯಾವುದೇ ಆದಿ ಒಂಥರ ಮುಚ್ಚೋಗಿತ್ತು, ನಾನಲ್ಲಿ ತಲುಪಕ್ಕಾಗಲ್ಲ ಅಂದರೆ ಅವರೇ ಆ ಗೋಡೆನೆಲ್ಲ ಸರಿಸಿ ನಿಮಗೆ ಸಂತೋಷ, ಸಮೃದ್ಧಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಪ್ರೀತಿಲಿ ಎಲ್ಲ ಬ್ಯಾಲೆನ್ಸ್ ತರ್ತಾಯಿದ್ದಾರೆ, ಗ್ರೋತ್ ತರ್ತಾಯಿದ್ದಾರೆ. ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ನಿಮಗೆ ರೂಟಿಂದಾನೇ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ನಿಮ್ಮ ರೂಟ್ ಚಕ್ರ ಕ್ಲೋಸ್ ಆಗಿತ್ತು ಅಂದರೆ ಅದಕ್ಕೆ ಕೀ ಕೊಡ್ತಿದ್ದಾರೆ, ಹೀಲ್ ಮಾಡ್ತಾಯಿದ್ದಾರೆ. ಕೀ ಅಂದರೆ ನಿಮ್ಮ ರೂಟ್ ಚಕ್ರವನ್ನು ಹೀಲ್ ಮಾಡ್ತಾಯಿದ್ದಾರೆ. ಇಲ್ಲಿ ನಿಮ್ಮ ನೆಗೆಟಿವಿಟಿಯಿಂದ ನಿಮ್ಮನ್ನ ಮುಕ್ತಗೊಳಿಸ್ತಾ ಇದ್ದಾರೆ. ಆ ಬಂಧನದಿಂದ, ದುಷ್ಟ ಏನು ಹಿತಶತ್ರುಗಳು, ನೆಗೆಟಿವ್ ಪೀಪಲ್ಸಿಂದ ಬಂಧನ ಆಗಿತ್ತೋ ಏನು, ಅದು ನಿಮಗೆ ಬಂಧನ ತೆಗಿತಿದ್ದಾರೆ. ಇದನ್ನು ಆ ಬಂಧನನ ಬಿಡಿಸ್ತಾ ಇದ್ದಾರೆ. ನಿಮ್ಮ ರೂಟಿಂದನೇ ನಿಮ್ಮನ್ನ ಶುದ್ಧಿ ಮಾಡ್ತಾ ಇದ್ದಾರೆ. ನೆಗೆಟಿವಿಟಿಯಿಂದ ನರಳುತ್ತಾ ಇದ್ದರೆ ನೀವು, ಆ ನರಳಾಟನ ಹೀಲ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ನೀವು ಪೀಸಿಂದ ಇರ್ತೀರ. ತುಂಬ ಶಾಂತವಾಗಿ, ಸಮಾಧಾನದಿಂದ, ಸಮೃದ್ಧಿಯಿಂದ, ಸಂತೋಷವಾಗಿ ಫ್ಯಾಮಿಲಿ ಜೊತೆ, ಬಂಧು ಬಳಗದ ಜೊತೆ, ಸ್ನೇಹಿತರ ಜೊತೆ, ಎಲ್ಲರ ಜೊತೆನೂ ಚೆನ್ನಾಗಿ ಇರ್ತೀರ. ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೆ ಇದರಲ್ಲಿ ಏನು ಕಿವಿ ಮಾತು, ಅವರು ಇದನ್ನೆಲ್ಲ ಹೀಲ್ ಮಾಡ್ತಿದ್ದಾರೆ ರೂಟಿಂದನೇ. ಅವರು ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮಲ್ಲಿರೋ ನೆಗೆಟಿವಿಟಿ, ನಿಮ್ಮ ಪ್ರೀತಿಯಲ್ಲಿರೋ ನೆಗೆಟಿವಿಟಿನೆಲ್ಲ ತೆಗೆದು, ನೆಗೆಟಿವ್ ಬಂಧ ಏನಿದೆ, ನೆಗೆಟಿವಿಟಿಯಿಂದ ನೀವೆಷ್ಟು ನರಳುತ್ತಾ ಇದ್ದೀರಾ, ನರಳುತ್ತಾ ಇರೋ ಅದನ್ನು ಕಟ್ಟಾಕಿತ್ತಲ್ವ, ಆ ಬಂಧನ ಬಿಡಿಸ್ತಾ ಇದ್ದಾರೆ. ಇದನ್ನು ಕಟ್ ಮಾಡ್ತಾ ಇದ್ದಾರೆ. ಅದೇ ನಿಮಗೆ ಶನೈಶ್ವರ ಸ್ವಾಮಿ ಮೊದಲು ಮಾಡ್ತಾ ಇರೋದು. ದುಷ್ಟ ಕೆಟ್ಟ ಪೀಪಲ್ಸಿಂದ ನಿಮ್ಮನ್ನು ಹೊರ ತರ್ತಾ ಇದ್ದಾರೆ, ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ. ಅದೇ ನಿಮಗೆ ಅವರು ಹೀಲ್ ಕೊಡ್ತಾ ಇರೋದು. ಬ್ಲೆಸ್ಸಿಂಗ್ಸ್ ಎಲ್ಲ ಏನು ಅಂತ ಅಂದರೆ, ನಿಮ್ಮ ರೂಟ್ ಚಕ್ರದಿಂದನೇ ಅವರು ನಿಮಗೆ ಹೀಲ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸಹಸ್ರ ಕಮಲವರೆಗೂ ನಿಮ್ಮನ್ನು ಹೀಲ್ ಮಾಡಿ ನಿಮ್ಮನ್ನು ಶುದ್ಧಿ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ತೆಗೆದಾಕಿ, ನಿಮಗೆ ಯಾವುದೂ ನನಗೆ ಆಗೋದೇ ಇಲ್ಲ ನನ್ನ ಕೈಲಿ, ನಿಮ್ಮ ದಾರಿಲಿ ಎಷ್ಟೊಂದು ದಾರಿ ಮುಚ್ಚೋಗ್ಬಿಟ್ಟಿತ್ತು, ಎಷ್ಟೊಂದು ಕಲ್ಲು ಮುಳ್ಳು ಎಲ್ಲ ಸೇರಿಕೊಂಡು ದಾರಿನೇ ಕ್ಲೋಸ್ ಆಗಿಬಿಟ್ಟಿತ್ತು, ನೀವು ಅಲ್ಲಿ ತಲುಪೋಕ್ಕೆ ಆಗ್ತಾ ಇರಲಿಲ್ಲ. ಇದನ್ನೆಲ್ಲ ಸರಿಸಿ ಅವರೇ ನಿಮಗೆ ಹೀಲ್ ಮಾಡಿ ನಿಮಗೆ ಒಂದು ಸಮೃದ್ಧಿನ ತೊಗೊಬಂದು ಕೊಡ್ತಾಯಿದ್ದಾರೆ, ಸಂತೋಷನ ತೊಗೊಬಂದು ಕೊಡ್ತಾಯಿದ್ದಾರೆ. ಇನ್ನು ಮುಂದೆ ನೀವು ನೆಗೆಟಿವಿಟಿಯಿಂದ ಮುಕ್ತರಾಗ್ತಾ ಇದ್ದೀರಾ. ನಿಮಗೆ ಸಾಕ್ಷಾತ್ ಶನೈಶ್ವರ ಸ್ವಾಮಿ ಹೀಲ್ ಮಾಡ್ತಾಯಿದ್ದಾರೆ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ,
ಸುಧಾರಣೆಗಿಂತ ತುಂಬ ಚೆನ್ನಾಗಿ ಆಗ್ತೀರಾ ನೀವು. ನಿಮಗೆ ಏನು ಸಂದೇಶ ಅವ್ರದ್ದು ಪರ್ಪಸ್ಫುಲ್ಲಾಗಿ ಏನು ಇದು ಅಂದರೆ, ಅವರು ನಿಮಗೆ ಯೋಗ ಧ್ಯಾನ ಮಾಡಲೇಬೇಕು ಅಂತ ನಿಮಗೆ ವಾರ್ನಿಂಗ್ ಮಾಡ್ತಾಯಿದ್ದಾರೆ. ಯಾರಿಗೆ ಜಡ್ಜ್ಮೆಂಟು ಸಿಗ್ತಿರ್ಲಿಲ್ಲ, ಏನಕ್ಕಾದ್ರೂ ಪ್ರೀತಿಗಿರ್ಬೋದು, ನಿಮ್ಮ ಏನಾದ್ರು ನಿಮ್ಮ ಕೋರ್ಟ್ ಸಂಬಂಧಿ ಆ ಥರ ಏನಾದ್ರು ಇದ್ದರೆ ಅದಕ್ಕೂ ಜಡ್ಜ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಎಲ್ಲ ಒಳ್ಳೆಯದೇ ಇದೆ. ನಿಮ್ಮ ನೆಗೆಟಿವಿಟಿಯಿಂದ, ನಿಮ್ಮ ನರಳಾಟದಿಂದ ಭಗವಂತ ಹೊರ ತಂದು ನಿಮ್ಮನ್ನು ಹೀಲ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು.